ನಮಸ್ತೆ. ಇವತ್ತು ಸೋಮವಾರ ಬೆಂಗಳೂರಿನಿಂದ ಪೇಪರ್ ಬರೋದಿತ್ತು. KSRTC ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೆ. ನನ್ನ ಹಳೆ ಸ್ನೇಹಿತ ಮಂಜಪ್ಪ ಸಿಕ್ಕ. ಏನಪ್ಪ ಈ ಕಡೆ ಅಂದೆ, ಗೊಬ್ಬರ ಬೇಕಿತ್ತು ಬಂದಿದ್ದೆ ಅಂದ. ಗೊಬ್ಬರ ಬಸ್ ಸ್ಟ್ಯಾಂಡ್ ಸಿಗುತ್ತಾ? ಗೊಬ್ಬರದ ಕಡೆ ಸಿಗುತ್ತೆ ಅಂದೆ. ನಗಕ್ಕೆ ಶುರು ಮಾಡಿದ. ಟೀ ಕುಡಿಯೋಕೆ ಕರೆದ. ಬಸ್ ಬರೋತ್ತಾಯ್ತು, ನೆಟ್ ಸಿಗ್ತೀನಿ ಅಂದೆ. ಸರಿ ಅಂತ ಹೊರಟು ಹೋದ. ಅಲ್ಲೊಬ್ಬ ಪ್ರಯಾಣಿಕ, ಅಣ್ಣ ಈ ಬಸ್ ಊಟ ಮಾಡಿ ಶಿವಮೊಗ್ಗ ಹೋಗುತ್ತಾ ಅಂದ. ಬಸ್ ಊಟ ಮಾಡಲ್ಲಪ್ಪ, ಡ್ರೈವರ್ ಊಟ ಮಾಡಿ ಬಂದ್ಮೇಲೆ ಶಿವಮೊಗ್ಗ ಹೋಗುತ್ತೆ ಬಸ್ ಅಂದೆ. ಆತ ನಗುತ್ತಾ ಬಸ್ ಸೇರಿದ. ಅಷ್ಟರಲ್ಲೇ ಅಮೀರ್ ಸಾಬು BSNL ವಿಜಿ ಸಿಕ್ಕರು. ವಿಜಯನ ನೋಡಿದ ನಾನು. ಸೇಮ್ ವಿಷ್ಣುವರ್ಧನ್ ನೋಡ್ದಂಗೆ ಆಗುತ್ತಲ್ಲ ಅಂತ ಹೇಳಿ ಅಮೀರ್ ಸಾಬನ್ನ ಕೇಳಿದೆ. ಅದಕ್ಕೆ ಅಮೀರ್ ಸಾಬು ಮಧ್ಯಾಹ್ನ ನೋಡ್ರಿ ರಾಜ್ಕುಮಾರ್ನ ನೋಡ್ದಂಗೆ ಆಗುತ್ತೆ ಅಂದ. ಅದೇ ಖುಷಿಗೆ ವಿಜಿನೂ ಕೂಡ ಟೀ ಕುಡಿಯೋಕ್ಕೆ ಕರೆದ. ನೆಟ್ ಸಿಗ್ತೀನಿ, ಪೇಪರ್ ಬಂತು ಅಂತ ಬಸ್ ಹತ್ರ ಹೋಗಿ ಪೇಪರ್ ತಗೊಂಡೆ. ಬೈಕ್ ಸ್ಟಾರ್ಟ್ ಮಾಡಿಕೊಂಡು ತಾಲೂಕು ಆಫೀಸ್ ಕಡೆ ಹೊರಟೆ. ಸಡನ್ನಾಗಿ ಹಸಿ ಮೆಣಸಿನ್ಕಾಯಿ ನೆನಪಾಯ್ತು. ಅಲ್ಲ ಅಜ್ಜಿ ಹತ್ರ ಹೋಗಿ ಹೆಂಗಜ್ಜಿ ಮೆಣಸಿನ್ಕಾಯಿ ಅಂದೆ. 20 ರೂಪಾಯಿಗೆ ಅರ್ಧ ಅಂತು. 20 ರೂಪಾಯಿ ಕೊಟ್ಟು ಅರ್ಧ ಕೊಡು ಅಂದೆ. ಅಜ್ಜಿ ಅರ್ಧ ಕೊಡೋಕೆ ಬಂತು. 20 ರೂಪಾಯಿಗೆ ಅರ್ಧ ಅಂದಿದೀಯಾ, ಅಲ್ಲಿರೋ ಮೆಣಸಿನ್ಕಾಯಿ ಗುಡ್ಡಲ್ಲಿ ಅರ್ಧ ಕೊಡು ಅಂದೆ. ಒಂದು ಕೆಲಸ ಮಾಡ್ರಿ, ಆಟೋ ತಗೊಂಡು ಬಂದು 20 ರೂಪಾಯಿ ಕೊಟ್ಟು ಪೂರ್ತಿ ಹೇರ್ಕೊಂಡು ಹೋಗ್ರಿ ಅಂತು. ಅಜ್ಜಿ ಹೇಳ್ತಂತ ಆಟೋಗೆ ಫೋನ್ ಮಾಡೋ ಥರ ನಾಟಕ ಮಾಡಿದೆ. ಕೋರ್ಟಲ್ಲೂ ಹಿಂಗೆ ಮಾಡ್ತೀರಾ ಅಂತು. ನನ್ನನ್ನು ಲಾಯರ್ ಅಂತ ತಿಳ್ಕೊಂಡಿದ್ದ ಅಜ್ಜಿ ನೋಡಿ ಅಬ್ಬರೇ ಬಿಟ್ರೆ ಕೆಟ್ಟೆ ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಜಾಗ ಖಾಲಿ ಮಾಡಿದೆ. ಇದು ಜುಲೈ 7 ಸೋಮವಾರದ ಕತೆ. ಮತ್ತೊಂದು ಕಥೆಯೊಂದಿಗೆ ಹಾಜರಾಗ್ತೇನೆ. ನಮಸ್ಕಾರ. ಕಡಲಿಂದ ಬೇರೆಯಾಗಿ ತೇಲಾಡೋ ಮೋಡವಾಗಿ, ಕಡಲಿಂದ ಬೇರೆಯಾಗಿ ತೇಲಾಡೋ ಮೋಡವಾಗಿ, ಕರಗುತ್ತ ಕರೆಗೆ ಇಳಿಯುವುದು, ಹರಿಯುತ್ತ ಕಡಲ ಬೆರೆವುದು, ನಮ್ಮಿ ಬಾಳಿನ ಬಗೆಯಿದು. ದಿನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಿನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ.